ತಿರ್ಗಿ ಯಾಕ ಬಂದವನಿ ಇಲ್ಲಿ ಗುದ್ದಾಡಕ್ಕೆ ಯಾಕ? ಏಯ್ ಹೋಗ್ತಿಲ್ವೇನಾ ಅಷ್ಟೇ? ಇಲ್ಲಿ ಆಗ್ಲಲ್ಲ ಬೋತಾನೆ ಇಲ್ಲಿ ಗುದ್ದಾಡಕ್ಕೆ ಯಾಕ ಬರೋದಿಲ್ಲಿ? ಅಪ್ಪ ನಾನು ಜಗಳ ಮಾಡೋಕ್ಕೆ ಬಂದಿಲ್ಲಪ್ಪ. ನಾನು ಸ್ವಾತಿ ಜೊತೆ ಚೆನ್ನಾಗಿರೋದಕ್ಕಂತ ಬಂದಿದ್ದೀನಿ. ಅಲ್ಲಿ ಇರೋದು ಬೇಡ ಅವ್ರ ಜೊತೆ. ನಾನು ಅವ್ರ ಮಾತು ಕೇಳಿ ಹಾಳಾಗಿ ಹೋಗ್ಬಿಟ್ಟೆ. ನಮ್ಮ ಅಮ್ಮನ ಮಾತು ಆ ಜೀವಿತ ಮಾತು ಕೇಳ್ಬಿಟ್ಟು ನಾನು ಹಾಳಾಗಿ ಹೋಗ್ಬಿಟ್ಟೆ. ಇವಾಗ ನನಗೆ ತುಂಬ ಬೇಜಾರಾಗ್ತೈತೆ ಕಣಪ್ಪ. ನನಗೆ ಇಲ್ಲಿ ನೋಡು, ಸ್ವಾತಿ ಜೊತೆ ಚೆನ್ನಾಗಿರ್ಬೇಕು ಅಂತ ನನಗೆ ಈಗ ಅನ್ನಿಸ್ತೈತೆ. ಅದಕ್ಕೆ ಚೆನ್ನಾಗಿರ್ತೀನಪ್ಪ ಸ್ವಾತಿ ಜೊತೆ. ಇಲ್ಲ ಇಲ್ಲೇ ಏನಾದರೂ ಕೆಲಸ ಮಾಡ್ಕೊಂಡು ಇವ್ರ ಹೊಲ್ದಲ್ಲೇ ಏನಾದರೂ ಮಾಡ್ಕೊಂಡು ಇಲ್ಲೇ ಇದ್ಬಿಡ್ತೀನಪ್ಪ. ಬಾರ ಹೋಗ ಸಿಕ್ಕೆ. ಇಲ್ಲಿಗೆ ಯಾಕೆ ಬಂದಿದ್ಯಮ್ಮ? ನಮ್ಮ ಮರ್ಯಾದೆ ಇಲ್ದವನೇ. ಮತ್ತೆ ಬಂದಿದ್ಯಲ್ಲ, ನಾಚಿಕೆ ಆಗೋದಿಲ್ವ ನಿನಗೆ? ಹೋಗು, ನಿನ್ನ ಮಕ್ಕ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತೈತೆ. ಪ್ಲೀಸ್ ಸ್ವಾತಿ, ನನ್ನ ಕ್ಷಮಿಸ್ಬಿಡು. ನನ್ನ ತಪ್ಪಾಯಿತು ಸ್ವಾತಿ, ತಪ್ಪಾಯಿತು. ನಾನು ಆ ಜೀವಿತ ನಮ್ಮಮ್ಮನ ಮಾತಾ ಕೇಳಬಾರ್ದಾಗಿತ್ತು. ಇವತ್ತು ಕೇಳಿ ನಾನು ಹಾಳಾಗ್ಬಿಟ್ಟೆ. ನಿಜವಾಗ್ಲೂ ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟೆ. ಪ್ಲೀಸ್ ನನ್ನ ಕ್ಷಮಿಸ್ಬಿಡು ಸ್ವಾತಿ. ನಾನು ಅವ್ರ ಮಾತು ಕೇಳಲ್ಲ ಇನ್ಮೇಲಿಂದ. ನಿನ್ನ ಜೊತೆ ಚೆನ್ನಾಗಿ ಇದ್ಕೊಂಡು ಹೋಗ್ತೀನಿ ಅಂತ ನಾನು ಮನೆ ಬಿಟ್ಟು ಬಂದಿದ್ದೀನಿ. ಅಲ್ಲಂತ ನಾನು ಯಾವುದೇ ಕಾರಣಕ್ಕೂ ಇರಲ್ಲ. ನಾನು ಏನೇ ಅಂತಂದ್ರೂ ನಾನು ಅಲ್ಲಿರೋದಿಲ್ಲ ಸ್ವಾತಿ. ನೀನೇ ಅಂದರೂ ನಾನು ನಂಬೋದಿಲ್ಲ. ನೀನು ಬೋಲ್ ನಾಟಕ ಆಡ್ತೀಯ. ನೀನು ನಿನ್ನ ತಂಗಿ ಇದ್ದೀರಲ್ಲ, ನೀವು ಹೆಂಗೆ ಯಾವಾಗ ನಾಟಕ ಆಡ್ತೀರ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಚೆನ್ನಾಗಿ ದುಡ್ದಿಕ್ಕೊಂಡವಳೆ. ಇವಾಗ ನಮ್ಮ ಮಾಮನು ಚೆನ್ನಾಗಿ ದುಡ್ದಿಕ್ಕೊಂಡೈತೆ. ನಮ್ಮ ಅಪ್ಪನ ತಗೊಳ್ಳೋದು ನನ್ನ ಹೆಂಡ್ತಿ ತಗೊಳ್ಳೋದು ಎಲ್ಲ ಕಿತ್ಕೊಂಡು ಹೋಗ್ಬೇಕು ಅಂತ ಬಂದಿದ್ಯಾ ನೀನು? ಎಲ್ಲ ಹೆಂಡ್ತಿ ತಗೊಳ್ಳೋದು ಅಪ್ಪನ ತಗೊಳ್ಳೋದು ಸಿಗುತ್ತೆ, ಚೆನ್ನಾಗೆಲ್ಲ ಇಸ್ಕೊಂಡು ಹೋಗ್ಬೋದು ಅಂತ ಬಂದಿದ್ಯಾ? ದುಡ್ದಿಕ್ಕೊಂಡವ್ರೆ ಇಟ ಸಿಗುತ್ತೆ ಎಲ್ಲ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ಯಾ? ಇಲ್ಲ ಕಣೋ ಸ್ವಾತಿ, ಇಲ್ಲ. ಪ್ಲೀಸ್ ಆ ರೀತಿ ಎಲ್ಲ ತಿಳ್ಕೊಂಬಕ್ಕೆ ಹೋಗ್ಬೇಡ. ನಾನು ಇವಾಗ ಒಳ್ಳೆ ಮನಸ್ಸಿಂದಲೇ ಬಂದಿದ್ದೀನಿ. ನನಗೆ ಅವ್ರ ಬುದ್ಧಿ ಏನಂತ ಗೊತ್ತಾಯಿತು. ಸವಾಸ ಅಲ್ಲ ಅವ್ರದ್ದು, ನಿಜವಾಗ್ಲೂ. ಅವ್ರು ಸವಾಸ ಮಾಡಿಬಿಟ್ರೆ ನಾನು ಹಾಳಾಗಿ ಹೋಗ್ಬಿಡ್ತೀನಿ. ನಾನು ನಿಜವಾಗ್ಲೂ ಇವಾಗ ನಾನು ಬದಲಾಗಿ ಬಂದಿದ್ದೀನಿ ಸ್ವಾತಿ. ಅವ್ರ ಮಾತು ಕೇಳಬಾರ್ದು ಅಂತ ಅವ್ರ ಹತ್ರ ಜಗಳ ಮಾಡ್ಕೊಂಡು ಮನೇಲಿ ಅವಳ ಜೀವಿತನಿಗೆ ಬೈದ್ಬಿಟ್ಟು ಅವ್ರು ಹೆಂಗಾನ ಇರಲಿ. ಈಗ ನೀನಂತ ಮನೆಗೆ ಬರಲ್ಲ ಅನ್ನೋದು ಗೊತ್ತು. ಈಗ ನಾನು ಅವ್ರನ್ನ ಓಡಿಸ್ಬೋದಾಗಿತ್ತು ಮನೆಯಿಂದನ. ಆದರೆ ನನಗೆ ಅಧಿಕಾರ ಇತ್ತು, ನನ್ನ ಮನೆ ಮಗನಾಗಿ ಜೀವಿತ ನಡಿ ನೀನು ಹೋಗು ಅಂತ ಕಳಿಸ್ಬೋದಾಗಿತ್ತು. ಆದರೆ ಅವಳು ಇಂಥ ಸಂದರ್ಭದಾಗೆ ನಾನು ಹಿಂಗೆ ಮಾಡಿದ್ರೆ ಚೆನ್ನಾಗಿರಲ್ಲ ಅಂಥೇಳಿ ಸುಮ್ಮನೆ ಯಾಕೆ ಅವಳ ಹತ್ರ ಜಗಳ ಅಂಥೇಳಿ ಸುಮ್ಮನೆ ನಾನೇ ಮನೆ ಬಿಟ್ಟು ಬಂದುಬಿಟ್ಟೆ. ಇವಾಗ ಯಾಕೆ ಈಗ ಅವಳು ತಪ್ಪು ಮಾಡಿದ್ರು ಜನ ನೋಡಪ್ಪ ಅಣ್ಣಯಾಗಿ ತಂಗಿಗೆ ಇಂಥ ಸಮಯದಾಗ ಹೆಂಗೆ ಇದನ್ನು ಮಾಡ್ತಾನೆ ಇವನು, ಇವಾಗ ಅವನೇ ನೋಡ್ಕೋಬೇಕು ಕಷ್ಟ ಸುಖನ ಅಂತಾರೆ. ಅದಕ್ಕೇ ಸುಮ್ಮನೆ ಯಾಕೆ ಅಂತೇಳಿ ಸುಮ್ಮನೆ ಆಗ್ಬಿಟ್ಟೆ. ಏನೇ ಅಂದರೂ ಇವನು ನಂಬಲೇಬೇಡ ಇವನು ಭಾಳ ಒಂಥರ ಹೆಂಗೆ ಅಂದರೆ ಅವರು ಇನ್ನೊಂದು ಮಾತಾಡ್ತಾರೆ. ಇವನು ನನ್ನ ಮಗ ಮಾತಾಡ್ದಲೇ ಇದು ಮಾಡಿಬಿಡ್ತಾನೆ. ಯಾಕೆ ಬೇಕು ಇಂಥವ್ರನ್ನ ಮಾತ್ರ ನಂಬಿಡ ಸ್ವಾತಿ. ಸುಮ್ಮನೆ ಚೆನ್ನಾಗಿರೋದು ಕಲಿ. ಹೋಗ್ಲೇಳು. ಮನೆ ಬಿಟ್ಟು ಬಂದಿದ್ರೆ ನಾವೇನೇನು ಬಿಟ್ಟು ಬಾ ಅಂತ ಹೇಳಿದ್ವೇನೋ? ಇಲ್ಲಪ್ಪ, ನಾನು ಬದಲಾಗಿದ್ದೀನಪ್ಪ. ನಾನು ಚೆನ್ನಾಗಿರ್ಬೇಕಂತ ಬಂದಿದ್ದೀನಪ್ಪ ಸ್ವಾತಿ ಹತ್ರ. ನಾನು ಬದಲಾಗಿದ್ದೀನಿ. ನಾನು ಚೆನ್ನಾಗಿರಬೇಕು, ಸ್ವಾತಿ ಜೊತೆ ಇಬ್ಬರು ಸಂತೋಷವಾಗಿ ಜೀವನ ಮಾಡಬೇಕು ಅಂತೇಳಿ ಬಂದಿರೋದಪ್ಪ. ಪ್ಲೀಸ್ ಕಣಪ್ಪ ಅಪ್ಪ, ನನಗೂ ಸ್ವಾತಿಗೂ ದೂರ ಮಾಡಬೇಡಿ. ಇಬ್ರಿಗೂ ಬುದ್ಧಿ ಹೇಳಿ ನಾವು ಚೆನ್ನಾಗಿರ್ತೀವಿ. ಅದಕ್ಕೆ ನಾನು ಮನೆ ಬಿಟ್ಟು ಬಂದಿದ್ದೀನಿ, ಅಲ್ಲಂತೂ ಇರಲ್ಲ ಅಂತ. ನಾನು ಬದಲಾಗಿದ್ದೀನಿ. ನಾನು ಆ ರೀತಿಯೆಲ್ಲ ಮನಸ್ಸಿನಾಗ ಏನು ಇಟ್ಕೊಂಡಿಲ್ಲ. ನೀವು ಅಂದ್ಕೊಂಡಂಗೆ ನನ್ನ ಮನಸ್ಸಲ್ಲಿ ಏನೂ ಇಟ್ಕೊಂಡಿಲ್ಲಪ್ಪ. ನಾನು ಇವಾಗ ಒಳ್ಳೆ ಮನಸ್ಸಿಂದಲೇ ಬಂದಿದ್ದೀನಿ ಕಣಪ್ಪ. ಯಾರಿಗೆ ಗೊತ್ತಪ್ಪ ನೀನು ಒಳ್ಳೆ ಮನಸ್ಸಿಂದ ಬಂದಿದ್ಯೋ ಯಾವ ಮನಸ್ಸಿಂದ ಬಂದಿದ್ಯೋ? ನಿನ್ನಂತೂ ನಂಬಕ್ಕೆ ಆಗಲ್ಲ. ಯಾವಾಗ ಹೆಂಗೆ ಅಂತ ಗೊತ್ತಾಗಲ್ಲ, ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಅಂತ. ಈಗ ಏನೇ ಅಂತಂದ್ರೂ ಮನುಷ್ಯರನ್ನ ನಂಬಕ್ಕಾಗಲ್ಲ. ನಿಯತ್ತಿರಲ್ಲ ಮನುಷ್ಯನಿಗೆ. ಪ್ರಾಣಿಗಳಿಗಿರ ಅಷ್ಟು ನಿಯತ್ತು ಮನುಷ್ಯನಿಗಿಲ್ಲ. ಮನುಷ್ಯರಿಗೆ ನಿಯತ್ತು ಅನ್ನೋದಿಲ್ಲ, ನಿಯತ್ತೇ ಇಲ್ಲ. ಯಾರೋ ಒಬ್ಬೊಬ್ರು ನಿಯತ್ತಾಗಿರೋ ಅಂಥ ಮನುಷ್ಯರು. ಆದರೆ ನಿನ್ನಂಥವ್ರು ಇದ್ದಾರಲ್ಲ, ನಿನ್ನಂಥವ್ರಿಗೆ ನಿಯತ್ತೇ ಇರಲ್ಲ. ಏನಂತಂದ್ರೆ ನೀವೇನು ನೆನೆಸ್ಕೊಳ್ಳಲ್ಲ. ಅದೇ ಒಂದು ನಾಯಿಗೆ ಮುದ್ದೆ ಹಾಕು, ಜೀವನ ಪೂರ್ತಿ ಒಂದು ಸತಿ ನಾವು ಪ್ರೀತಿ ಕೊಟ್ಟರೆ ಸಾಯೋವರೆಗೂ ನಮಗೆ ಪ್ರೀತಿ ಕೊಡುತ್ತೆ. ಇಲ್ಲಿ ನೋಡು, ನಮ್ಮ ನಾಯಿ ಇಲ್ಲಿ ಐತಲ್ಲ, ಅದನ್ನು ಬಂದಾಗಿಂದ ಒಂದು 2 ಸತಿ ಮುದ್ದೆ ಹಾಕಿದ್ದೀನಿ. ನಾನು ಎಲ್ಲೋದ್ರೂ ನನ್ನ ಹಿಂದೆನೇ ಬರುತ್ತೆ. ನನ್ನ ಜೊತೆಗೆ ಓಡಾಡುತ್ತೆ. ಇಲ್ಲಿ ಯಾರಾದರೂ ಬಂದರೆ ಬೊಗಳುತ್ತೆ. ನಾಯಿಗಿರೋ ನೀಯತ್ತು ಮನುಷ್ಯರಿಗೆ ಇಲ್ಲವೇ ಇಲ್ಲ. ನಿನ್ನ ನಾಯಿಗೂ ನೀನು ನಾಯಿ ಅಂತಲೇ ಹೇಳೋಕ್ಕಾಗಲ್ಲ. ನಿನಗೆ ನಾಯಿನೂ ನೀಯತ್ತಾಗಿರ್ತವೆ. ಇಲ್ಲ ಸ್ವಾತಿ, ನೀನು ಬಿಟ್ಟಿರೋಕ್ಕಾಗಲಿಲ್ಲ, ಅದಕ್ಕೆ ಬಂದೆ. ಪ್ಲೀಸ್ ಸ್ವಾತಿ, ನೀನು ಬಿಟ್ಟಿರೋಕ್ಕಾಗಲಿಲ್ಲ ಸ್ವಾತಿ, ಅದಕ್ಕೆ ಬಂದಿರೋದು. ನೀನು ಬಿಟ್ಟಿರೋಕ್ಕಾಗಲಿಲ್ಲ. ನನಗೆ ತುಂಬ ಬೇಜಾರಾಯಿತು ಸ್ವಾತಿ. ಪ್ಲೀಸ್ ಅರ್ಥ ಮಾಡ್ಕೊ. ಈಗ ಪ್ಲೀಸ್ ಅರ್ಥ ಮಾಡ್ಕೊ ಸ್ವಾತಿ. ನಾನು ಬೆಳಿಗ್ಗೆ ಕೆಲ್ಸಕ್ಕೆ ಹೋದವಳು. ನಾನು ಹಂಗೆ ಕೆಲ್ಸಕ್ಕೆ ಹೋಗಿ ಈಗ ಬಂದಿದ್ದೀನಿ. ಇವಾಗಿನ ನನಗೆ ಸಾಕಾಗ್ಬಿಟ್ಟೈತೆ. ನೀನು ಇಲ್ಲಿ ನನಗೆ ಜಾಸ್ತಿ ತಲೆ ಕೆಡಿಸ್ಬೇಡ. ಇಲ್ಲಿಂದ ಹೊರಟೋಗು. ಜಾಸ್ತಿ ಮಾತಾಡಿದ್ಯಾ ಅಂದ್ರೆ ಸರಿಯಾಗೋದಿಲ್ಲ. ನಿನ್ನ ಏನೇ ಅಂದ್ರೆ ನಂಬಲ್ಲ ಕಣ. ನಾನು ಹೆಂಗೋ ನೆಮ್ಮದಿಯಾಗಿದ್ದೀನಪ್ಪ. ಯಾವ ಗಂಡ ಬೇಡ, ಏನೂ ಬೇಡ, ಹೋಗು. ಅಂದರೆ ಹೆಂಗೆ ಸ್ವಾತಿ? ಅಲ್ಲ, ನೀನೇ ಅರ್ಥ ಮಾಡ್ಕೊ. ನಾನೆಲ್ಲ ಆಳವಾಗಿ ಯೋಚನೆ ಮಾಡಿದೆ. ನನ್ನ ಮದುವೆ ಆಗೋರು ಯಾರಿದ್ರು? ಸ್ವಾತಿ ನನ್ನ ಮದುವೆ ಆದ್ಲು. ಅವತ್ತು ಅವಳು ನನ್ನ ಮದುವೆ ಆಗಲ್ಲ ಅಂದಿದ್ರೆ ಯಾರೂ ಆಗ್ತಿರ್ಲಿಲ್ಲ. ನಾನು ಇವತ್ತು ವೀಲ್ ಚೇರ್ ಮೇಲೆ ಕೂತ್ಕೊಂಡಿದ್ರು ಅವಳು ನನ್ನ ಇಷ್ಟಪಟ್ಟು ಬಂದ್ಲಲ್ಲ, ಅದು ನಿಜವಾದ ಪ್ರೀತಿ ಅಂದರೆ ಅಂತೇಳಿ ನಾನು ತುಂಬ ನಿನ್ನ ಬಗ್ಗೆ ಯೋಚನೆ ಮಾಡಿದೆ. ಆಮೇಲೆ ಅರ್ಥ ಆಯಿತು, ಅಯ್ಯೋ ನಾನು ಯಾಕಾದ್ರೂ ಹಿಂಗೆ ಮಾಡಿದ್ನೋ ಏನೋ ಅಂತ ನನ್ನ ತಪ್ಪಿನ ನನ್ನ ಅರಿವಾಯಿತು.
ಪ್ಲೀಸ್ ಸ್ವಾತಿ ಆಗಿ ಮಾಡಬೇಡ ಪ್ಲೀಸ್. ಈಗ ಬುದ್ಧಿ ಬಂದೈತೆ ಕಡವಿಗೆ. ಕಡವಾಟ ಆಡೋಣ ಕಡವ. ಸುಮ್ಕಿರ ಚಡಮ್ಮ, ಹಂಗೆ ಮಾತಾಡಬೇಡ. ಸುಮ್ಕಿರಪ್ಪ ಸಾಕು. ಅವ್ರ ಅಮ್ಮನ ಮಾತು ಅವ್ರ ತಂಗಿ ಮಾತು ಕೇಳ್ಕೊಂಡು ಹಂಗೇನೆ ಹೆಂಗಿದ್ದು ಮಾಡಾನು. ಅಲ್ಲ ನೋಡ ಅವಳು ನನ್ನ ಮದುವೆ ಆದ್ಲಲ್ಲ ನಾನು ನೋಡ್ಕೋಬೇಕು ಅಂಬೋದು ಒಂದಿಟ್ಟು ಬೇಡ. ಅವ್ರ ಮಾತು ಕೇಳೋಣ, ಅವ್ರ ಮಾತು. ಬಸಣ್ಣಯ್ಯ, ನಿಮ್ಮ ಹೊಲದಲ್ಲಿ ಏನಾದರೂ ಕೆಲಸ ಮಾಡ್ಕೊಂಡು ಇದ್ದು ಬಿಡ್ತೀನಿ. ಏನಾದರೂ ಕೆಲಸ ಕೊಡ್ರಿ. ಕೆಲಸಕ್ಕೇನಪ್ಪ ಮಸ್ತಾಗೈತೆ. ಈಗ ನಿನಗೆ ಕಾಲು ಆಗಲ್ವಲ್ಲ, ಹೂವು ಕಟ್ಟೋದು ಅಂಥದ್ದು ಏನಾರ ಮಾಡ್ಬೋದು. ಈಗ ನಾವು ಹೂವು ಬಿಡಿಸ್ತೀವಿ, ಬೆಳಿಗ್ಗೆನೇ ಹೂವು ಬಿಡಿಸ್ತೀವಿ. ಹೂವು ಬಿಡಿಸಿದ್ರೆ ಅದು ಸ್ವಲ್ಪ ದುಡ್ಡು. ಹೂವು ಕಟ್ಟೋದು ಇಲ್ಲೇ ಕೂತ್ಕೊಂಡು ಕಟ್ಬಿಡು. ಹೂವು ಕಟ್ಟೋದು, ತರಕಾರಿ ಬಿಡಿಸೋದು ಮಸ್ತಾಗೈತಪ್ಪ. ಬೋದ್ಕು ಕೂಲೇರೇ ಬರೋಲ್ಲ, ಏನು ಮಾಡೋಣ. ಟಮಾಟೆ ಹಣ್ಣು ಬಿಡ್ಸೋಕೆ ಟಮಾಟೆ ಹಣ್ಣು ರೇಟ್ ಬೇರೆ ಇಲ್ಲ, ಎಲ್ಲ ಇದ್ದಾವೆ. ಟಮಾಟೆ ಹಣ್ಣು ಬಿಡ್ಸೋಕೆ ಕೂಲೇರ್ ಬೇರೆ ಸಿಗ್ತಾ ಇಲ್ಲ. ತರಕಾರಿ ಐತೆ, ಬದನೆಕಾಯಿ, ಹಸಿಮೆಣ್ಸಿನ್ಕಾಯಿ, ಏನು ಮಾಡಿ ನಮ್ಮ ಹೊಲ್ದಾಗ ಯಪ್ಪ ನಮ್ಮ ಹುಡುಗ ಸ್ಯಾನೆ ಬೆಳೆ ಹಾಕ್ಬಿಟ್ಟು ಬೇಡ. ಕೆಲಸ ಏನು ಮಸ್ತಾಗೈತಪ್ಪ. ಮಾಡಿರಿಲ್ಲ ಐತೆ ಕುತ್ಕೊಂಡು ಹೂವಾದ್ರೂ ಕಟ್ಟಿರೋ ಐತಿ. ದಿವ್ಸಕ್ಕೆ 100 ರೂಪಾಯಿ ದುಡಿ ನೀನು ಸಾಕು. ಹೆಂಗ ನನ್ನ ಗಂಡ ದುಡ್ದಾಕ್ತಾನೆ ಎಂಬುದು ಒಂದು ಹೆಣ್ಮಕ್ಳಿಗೆ 100 ರೂಪಾಯಿ ದುಡ್ಕೊಬರ್ಲಿ ಹೇಳಿ ಗಂಡ. ನನ್ನ ಗಂಡ ದುಡಿತಾನೆ ಅನ್ನೋದೊಂದು ಧೈರ್ಯ ಇರುತ್ತೆ. ದುಡಿಲಿಲ್ಲ ಅಂತಂದರೆ ಹೆಣ್ಮಕ್ಳ ಮುಂದೆ ಗಂಡಸ್ರಿಗೆ ಬೆಲೆ ಇರಲ್ಲ. ಸರಿ ಆಯಿತು. ಹೂವು ಬಿಡ್ಸೋದೇನು ವೆಯ್ಟ್ ಎತ್ತದಿರಲ್ಲ ಏನೆಲ್ಲ. ಹೂವು ಬಿಡಿಸ್ಕೊಂಡು ಹೋಗ್ಬೋದು. ಹೂವು ಬಿಡಿಸ್ತೀನಿ ಹೇಳ್ರಿ ಅವೆಲ್ಲನ. ಈಗ ಅವು ಗಂಧ ಬಟ್ಲು ಹೂವು ಹಾಕಿದ್ದೀವಿ. ಇವು ಮಲ್ಲಿಗೆ ಹೂವು ಒಂಥರ ದುಂಡು ಮಲ್ಲಿಗೆ ಥರ ಇರ್ತದೆ ನೋಡು, ಆ ಥರ ಕಾಡು ಮಲ್ಲಿಗೆ ಅವು ಹಾಕಿದ್ದೀವಿ. ಅವು ಅಲ್ಟ್ಕೊಂಡಿರ್ತವೆ, ಕೂತ್ಕೊಂಡಾದ್ರೂ ಬಿಡಿಸ್ಬೋದು. ಆ ಥರ ಮೊಗ್ಗು ಎಲ್ಲ ಬಿಡಿಸೋದು, ಮತ್ತು ಗುಲಾಬಿ ಇದೆಲ್ಲ ಐತೆ. ಅದನ್ನೆಲ್ಲ ಕಟ್ ಮಾಡೋದು. ಹೂವು ಬಿಡಿಸೋದೇ ನಮ್ಮದು ಜಾಸ್ತಿ ಇದಾಗುತ್ತೆ. ದಿವಸ ಎಷ್ಟೋ ಅಷ್ಟು ಅದೇ ಆಗುತ್ತೆ. ಅದಕ್ಕೇ ನೀನು ಅದನ್ನು ಮಾಡ್ಕೊಂಡು ಹೋಗು, ಆರಾಮಾಗಿ ಮಾಡ್ಬೋದು. ಒಟ್ಟಿನಲ್ಲಿ ಯಾವ್ದನ್ನಾತು ಮಾಡ್ಕೊಂಡು ಹೋಗ್ಬೋದಪ್ಪ. ಮಾಡಿದ್ರೆ ಮಾಡೋರ್ಗೆಲ್ಲ ಕೆಲಸ. ನಮ್ಮ ಹೊಲ್ದಾಗ ಏನು ಬೋದ್ಕು ಮಾಡಿ ಮಾಡಿ ಸುಸ್ತಾಗ್ಬೇಕಷ್ಟೇ. ನಮಗೆ ಸಾಕಾಗಬೇಕು. ದಿನ ಏನಲ್ಲ ಅಂದ್ರೆ ಒಂದು 3-4 ಹೂವು ಬಿಡ್ಸಕ್ಕೆ ಬರ್ತಾರೆ. ಬಿಡು ಕಟ್ಟಾಕು ಅವು ಇನ್ನೇನು ತಾಣ ಮೊಗ್ಗೆಲ್ಲ ಕೊಡ್ತೀವಿ. ಕಟ್ಟ ಅಂತವಿದ್ರೆ ಕಟ್ಟೋದು ಅಂಥವೆಲ್ಲ ಮಾಡ್ಕೊಂಡು ಹೋಗ್ಬೋದು. ಅವ್ರ ಮಾತು ಕೇಳಿ ಹಾಳಾಗ್ಬೋದ. ನಾ ಏನಂದ್ರು ನಮ್ಮ ಕಾಲ್ ಕಾಣೋಣ. ಬುದ್ಧಿ ಬಂದೈತೆ ಕಾಣಲಿ, ಬುದ್ಧಿ ಬಂದೈತೆ ಬಿಡ ಹೋಗ್ಲಿ. ಬಿಡಪ್ಪ ಅಣ್ಣಪ್ಪ, ಬುದ್ಧಿ ಬಂದೈತಿ. ಇವನೇ ಪಾಪ ನೀನು ಚೆನ್ನಾಗಿ ಇತ್ಕೊಂಡು ಹೋಗು. ಅವರು ಬೇಡ ನೀನು ನಂಬಲ್ಲ ಅಂತಾರೆ. ಈಗ ಮಣಿ ಸ್ವಾತಿ ಯಾವ ಮಾಡೋಕೆ ಅವ್ರು ಗಂಡ ಹೆಂಡ್ತಿ ಮಧ್ಯೆ ಮುನ್ಸೊಂಬೋದು ಸಹಜ ಬರೋದು. ಈಗ ನನ್ನ ಮಯಮ್ಮನು ಗುದ್ದಾಡಿದ್ವಿ, ನಮ್ಮ ಸೊಡಮ್ಮ ನಾನು ಮಸ್ತಾಗಿ ಗುದ್ದಾಡಿದ್ವಿ, ತೀರ್ಸೇನಕ್ಕಾಗಿದ್ದೀವಿ. ಹಂಗೆ ನೀನು ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕಣಮ್ಮ. ಇನ್ನೇನು ಮಾಡೋಕ್ಕಾಗುತ್ತೆ, ಚೆನ್ನಾಗಿ ಇತ್ಕೊಂಡು ಹೋಗ್ರಿ. ಅವಾಗ ಆಗೋದೇನೋ ಆಯಿತು. ಇವಾಗ ಇಬ್ಬರು ಮದುವೆ ಆಗಿದ್ದೀರಾ, ನೀನು ಚೆನ್ನಾಗಿ ಇತ್ಕೊಂಡು ಹೋಗ್ರಿ. ಇಲ್ಲೇ ಇರ್ರಿ, ಏನು ತಲೆ ಕೆಡಿಸಬೇಡ. ಓಟು ಅದು ಇದು ಅಂತೇಳಿ. ನಾನಂತಿ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ನೆಮ್ಮದಿ ಒಂಥರ ಇವಾಗ ನೆಮ್ಮದಿಯಾಗ ಇದೀವಲ್ಲ, ನಾನಂತಿ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಇಲ್ಲೇ ಇದ್ದು ಬಿಡ್ತೀನಿ. ಸ್ವಾತಿ ನನಗೆ ಕ್ಷಮಿಸ್ಬಿಡು ಸ್ವಾತಿ, ಪ್ಲೀಸ್ ಸ್ವಾತಿ ನನಗೆ ಕ್ಷಮಿಸ್ಬಿಡು. ಏನ ದೊಡ್ಡವ್ರು ಹೇಳಿರೋ ಮಾತಿಗೆ ಬೆಲೆ ಕೊಡಬೇಕು ಅಂತ ನಾನಿವತ್ತು ಬಸಣ್ಣ ಹೇಳ್ತಾ ಐತೆ, ಬಸಣ್ಣ ಅಂಕಲ್ ಅಂತೇಳಿ ಏನೋ ನಾನು ಇವತ್ತು ನಿನ್ನ ಕ್ಷಮಿಸ್ತಾ ಇದ್ದೀನಿ. ಏನು ಮಾಮ, ಏನು ಮಾಡಲಿ ಬಿಡು. ಬಸಣ್ಣ ಹೇಳ್ತೈತಲ್ಲ, ಎಳೆಯೋದಕ್ಕೆ ಮುಟ್ಕೋಬೇಕು. ಯಾರು ಎಳೆಯೋರು ಅಂತಂದರೆ ಬಿಡು. ನೋಡೋಣ ಅದೇಲಿ ಇವನ್ನೇನೋ ತಿರ್ಗಿ ಹಂಗೆ ಗಾಂಚಲಿ ಮಾಡಿದರೆ ತಿರ್ಗಿ ದೋಡಿಸ್ಬಿಡ್ಬೋದು. ಇಲ್ಲೆಲ್ಲಿ ಕೆಮ್ಮದಂಗೆ ತಿರ್ಗಿ ನ್ಯಾವತ್ತು ಇಲ್ಲೆಲ್ಲ ಬಿಡ್ಕೊಂಬಲ್ವಪ್ಪ ನನ್ನ ಮಗನೇ. ತಿರ್ಗಿ ಏನೋ ನೀನು ಅಂತ ಇಂಥ ಆಲಂಡಿ ಆಟ ಆಡೋದು ಕಲ್ತ್ಬಿಟ್ರೆ ಜಾಡ್ಸ್ ಹೊಡೆದು ಬಿಡ್ತೀನಿ. ಇಲ್ಲಪ್ಪ ಹಂಗೆಲ್ಲ ಮಾಡಲ್ಲಪ್ಪ. ಇಲ್ಲ ನಾನು ಹಂಗೆ ಮಾಡಲ್ಲ. ತುಂಬ ಬದಲಾಗಿದ್ದೀನಿ ಕಣಪ್ಪ ನಾನು. ಬುದ್ಧಿ ಬಂದೈತೆ ಹೇಳಿ ಬಿಡ. ಬುದ್ಧಿ ಬಂದ್ಕಿಂತ ಚೆನ್ನಾಗಿತ್ಕೊಂಡು ಹೋಗ್ಬೇಕು. ಗಂಡ ಹೆಂಡತಿ ಇಬ್ರು ಚೆನ್ನಾಗಿದ್ರೆ ಯಾರನ್ನದು ಬೆಲೆ ಕೊಡೋದಿಲ್ಲ ಅಂದರೆ ಯಾರು ಬೆಲೆ ಕೊಡಲ್ಲ ಕಣ. ಬದುಕು ಮಾಡ್ಕೊಂಡು ಅವಳು ಕೆಲ್ಸಕ್ಕೆ ಹೋಗ್ತಾಳೆ, ಇಬ್ರು ಚೆನ್ನಾಗಿತ್ಕೊಂಡು ಹೋಗ್ರಿ. ನೀವು ಅಮ್ಮನ ಬಗ್ಗೆ ಅವಳ ಬಗ್ಗೆ ಅಂತ ತಲೆನೇ ಕೆಡಿಸ್ಕೋಬೇಡ್ರಿ ಪಟ್. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇರೋದು ಕಲ್ಕೊಡ್ರಿ, ಯಾವುದು ತಲೆ ಕೆಡಿಸ್ಕೋಬೇಡ್ರಿ. ಸರಿ ಆಯಿತು ಹೇಳು. ಬಸಣ್ಣ ಬಂದು ಹೇಳ್ತು ಸ್ವಾತಿ. ಅದಕ್ಕೆ ಸರಿ ಆಯಿತು ಕ್ಷಮಿಸಿದ್ದೀನಿ ಅಂತ ಹೇಳಿದ್ಲು. ಬಂದು ಕ್ಷಮೆ ಕೇಳಿದೆ. ಹೆಂಗೋ ತಪ್ಪಾಯಿತು, ಮನಸ್ಸಾಗಿ ಇಕ್ಕೋಬೇಡ ಅಂತ ಹೇಳಿದೆ. ಅದಕ್ಕೆ ಆತ ಅವಳು ಒಪ್ಕೊಂಡ್ಲು. ಬಂದಿದ್ದೀನಿ. ಎಷ್ಟು ದಿವಸ ಅಂತ ನಾನು ದೂರ ಇರೋಣ, ಸ್ವಾತಿ ಬಿಟ್ಟಿರೋಕ್ಕಾಗಲ್ಲ ನನಗೆ. ಅದಕ್ಕೆ ಬಂದಿದ್ದೀನಿ. ನಿಜವಾಗಲೂ ತುಂಬ ಬೇಜಾರಾಗ್ತಾಯಿತ್ತು. ನಾನು ಇವಾಗ ಒಳ್ಳೆ ಮನಸ್ಸಿಂದ ಅವಳು ಹೇಳ್ದಂಗೆ ಕೇಳ್ಕೊಂಡು ಇಲ್ಲೇ ಗುಂಡಾರಪ್ಪರ ಹೊಲ್ದಾಗ ಇಲ್ಲಿ ಕೆಲಸ ಐತೆ ಚೆನ್ನಾಗೆ. ಇವ್ರ ಹೊಲ್ದಾಗೆ ಜಾಸ್ತಿ ಬೆಳೆಗಳೆಲ್ಲ ಹಾಕಿರ್ತಾರಲ್ಲ, ಯಾವಾಗಲೂ ಕೆಲಸ ಇರುತ್ತೆ. ಹೂವು ತರಕಾರಿ ಅದು ಇದು ಹಾಕಿರ್ತಾರಲ್ಲ, ಯಾವಾಗಲೂ ಕೆಲಸ ಇದ್ದೇ ಇರುತ್ತೆ. ಅದಕ್ಕೆ ಇಲ್ಲಿ ಕೆಲಸ ಇರೋವರೆಗೂ ಇಲ್ಲಿ ಕೆಲಸ ಮಾಡ್ತೀನಿ. ಇಲ್ಲಿ ಕೆಲಸ ಇಲ್ದಾಗ ಬೇರೆ ಕೆಲಸ ಯಾವುದಾದ್ರೂ ಹುಡ್ಕೊಂಡು ಹೋಗೋಕ್ಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದ್ದೀನಿ. ಇವಾಗ ಕಾಲು ನೋವೆಲ್ಲ ಏನಿಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಒಟ್ಟಿನಲ್ಲಿ ವೆಯ್ಟ್ ಜಾಸ್ತಿ ಎತ್ತಕ್ಕಾಗಲ್ಲ ಅಷ್ಟೇ. ಆರಾಮಾಗಿ ಮಾಡ್ಬೋದು, ಕೆಲಸಕ್ಕೆ ಏನು ತೊಂದರೆ ಇಲ್ಲ. ಬೇರೆ ಬೇರೆ ಕಡೆ ಎಲ್ಲ ಹೋದರೆ ನನಗೆ ಕೆಲಸಗಳೆಲ್ಲ ಮಾಡೋಕ್ಕೆ ಆಗಲ್ಲ. ಇಲ್ಲಾದರೆ ಹೊಲ್ದ ಹತ್ರ ಆದರೆ ಸ್ವಲ್ಪ ಹೊತ್ತು ಕುತ್ಕೋಬೋದು. ಅದೇ ಜಾಸ್ತಿ ಹೊತ್ತು ಕುತ್ಕೊಂಬಕ್ಕಾಗಲ್ಲ. ಹೂವು ಎಲ್ಲ ಕುತ್ಕೊಂಡು ಬಿಡಿಸ್ಬೋದು ಜಾಸ್ತಿ. ಹಂಗೆಲ್ಲ ಈ ಥರ ಇಲ್ಲ ಅಂತಂದರೆ ಹಂಗೆಲ್ಲ ಮಾಡ್ಬೋದಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು. ಒಟ್ಟಿನಲ್ಲಿ ಬಿಡಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಅದು ಮಾಡ್ಬೋದು. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.